ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಹೊಸೂರ ಹತ್ರ ಇರುವಂತಹ ದೊಡ್ಡಮೆಟ್ರೈ ಶಿವನ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷತೆ ಏನು ಹಾಗೂ ಇಲ್ಲಿಗೆ ರೀಚ್ ಆಗೋದು ಹೇಗೆ ಎಲ್ಲ ವಿವರಗಳಲ್ಲಿ ತಿಳಿಸ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ದೊಡ್ಡಮೆಟ್ರೈ ಬೆಂಗಳೂರಿಂದ 70 ಕಿಲೋಮೀಟರ್ ಇದೆ ಹಾಗೂ ಹೊಸೂರಿಂದ 30 ಕಿಲೋಮೀಟರ್ ಇದೆ. ಹೊಸೂರಿಂದ ಬಂದು ನೀವು ರಾಯಕೋಟೆ ರೋಡ್ ತಗೊಂಡ್ರೆ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಏನಿದೆ, ಶಿವನ ದೇವಸ್ಥಾನ, ಇದು ದೊಡ್ಡಮೆಟ್ರೈ ನಾಲೆಯ ಈ ಪ್ರಕೃತಿ ನಡುವಿನಲ್ಲಿದೆ. ಎಷ್ಟು ಸುಂದರವಾಗಿದೆ ಅಂದರೆ ಇಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಒಂದು ಕೇರಳದ ಫೀಲ್ ಬರುತ್ತೆ. ಆ ಕೇರಳ ನೀರು, ಬ್ಯಾಕ್ ವಾಟರು, ತೆಂಗಿನ ಮರಗಳು ಅದೆಲ್ಲ ನೋಡಿದ್ರೆ ಸೇಮ್ ಕೇರಳನ ಕಂಪೇರ್ ಮಾಡೋ ಥರ ಇರುತ್ತೆ. ಅಷ್ಟು ಚೆನ್ನಾಗಿದೆ. ನೀವು ಅಂದರೆ ಒಂದು ಹಾಫ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನೀವು ಪ್ಲ್ಯಾನ್ ಮಾಡ್ಕೊಂಬರ್ಬೇಕು ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಹಾಫ್ ಡೇ ಸ್ಪೆಂಡ್ ಮಾಡ್ಬೋದು. ತಿಂಡಿ ಊಟ ಎಲ್ಲ ತೊಗೊಂಬಂದ್ಬಿಡ್ಬೋದು. ಈ ಹೊಲ ಗದ್ದೆಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊಲ ಗದ್ದೆ ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ವಿಶೇಷ ದಿನಗಳಲ್ಲಿ ತುಂಬ ಜನಗಳಿರ್ತಾರೆ. ಬೇರೆ ಟೈಮಲ್ಲೆಲ್ಲ ಫ್ರೀಯಾಗಿ ಇರುತ್ತೆ, ಆರಾಮಾಗಿ ಬಂದು ಹೋಗ್ಬೋದು. ವಿಶೇಷ ದಿನಗಳಲ್ಲಿ ನಿಮಗೆ ಅದೇ ಸಂತೆ ಥರ ಇರುತ್ತೆ. ಇವತ್ತು ಶಿವರಾತ್ರಿ ಆಗಿದ್ದರಿಂದ ಇಷ್ಟೊಂದು ಜನಗಳಿದ್ದಾರೆ. ಬೇರೆ ದಿವಸನೂ ಇರ್ತಾರೆ, ಆದರೆ ಇಷ್ಟೊಂದು ಇರೋದಿಲ್ಲ, ನಾರ್ಮಲಾಗಿ ಇರ್ತಾರೆ. ನೀವು ಆರಾಮಾಗಿ ಬರ್ಬೋದು, ಅಷ್ಟೊಂದು ರಶ್ ಇರೋದಿಲ್ಲ. ಅಂದರೆ ತುಂಬ ಕಾಯಬೇಕಂತಿರಲ್ಲ. ಈ ವಿಶೇಷ ದಿನಗಳೇನಾಗುತ್ತೆ ಅಂದರೆ ದೇವರಿಗೆ ತುಂಬಾ ಅಲಂಕಾರಗಳು, ಪೂಜೆಗಳೆಲ್ಲ ನಡೀತಾ ಇರುತ್ತೆ. ನೀವು ವೆಯ್ಟ್ ಮಾಡಬೇಕಾಗತ್ತೆ. ಅಂದರೆ ಜನ ಗುಂಪಾಗಿ ಸೇರ್ಕೊಂಡ್ಬಿಡ್ತಾರೆ, ನೀವು ವೆಯ್ಟ್ ಮಾಡಬೇಕಾಗತ್ತೆ. ಬೇರೆ ದಿವಸ ಬಂದರೆ ಆರಾಮಾಗಿ ಪೂಜೆ ಮಾಡಿಕೊಂಡು ಇಲ್ಲಿ ಈ ಪ್ರಕೃತಿ ಸೌಂದರ್ಯನ ಸವಿದು ಹೋಗ್ಬೋದು ನೀವು. ಈ ದೊಡ್ಡಮೆಟ್ರೈ ನಾಲೆ ಏನಿದೆ, ಈ ನೀರು ನೋಡೋದಕ್ಕೆ ಗಲೀಜ್ ಥರ ಕಾಣ್ತಾ ಇದೆ. ಅದು ಆ್ಯಕ್ಚುಲಿ ಗಲೀಜ್ ನೀರಲ್ಲ, ಅದು ಈ ಕೆಳಗಡೆ ಪಾಚಿ ಕಟ್ಟಿರೋ ಕಲ್ಲರ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ಆ ಗ್ರೀನಿಶಾಗಿ ಕಾಣಿಸ್ತಾ ಇದೆ ನಿಮ್ಗೆ ಅಷ್ಟೇ. ನೀರು ತುಂಬಾ ಶುದ್ಧವಾಗಿದೆ. ಇಲ್ಲಿ ಇದೇ ನೀರನ್ನು ಈ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಅಂದರೆ ಇಲ್ಲಿ ಭಕ್ತಾದಿಗಳು ಬಂದವರು ಮಾಡ್ತಾರೆ, ಕೆಲವರು ಅರ್ಕೆ ಕಟ್ಕೊಂಡು ಬಂದಿರ್ತಾರೆ ಅಭಿಷೇಕ ಮಾಡ್ತೀನಿ ಅಂದ್ಬಿಟ್ಟು. ಅವರು ಈ ಬಿಂದಿಗೆಗಳು ಕೊಡ್ತಾರೆ ಇವರು ದೇವಸ್ಥಾನದಲ್ಲೇ. ಅಂದರೆ ಆ ಗುಡಿಯಲ್ಲೇ ಬಿಂದಿಗೆಗಳಿಟ್ಟಿದ್ದಾರೆ. ಆ ಬಿಂದಿಗೆಗಳಲ್ಲಿ ನೀರನ್ನು ತೊಗೊಂಬಂದು ಲಿಂಗಕ್ಕೆ ಅಭಿಷೇಕ ಮಾಡಿಸ್ತಾರೆ. ಅವರು ಮಾಡ್ಬೋದು. ಈ ವಿಶೇಷ ದಿನಗಳಲ್ಲಿ ಅರ್ಚಕರು ಮಾತ್ರ ಮಾಡ್ತಾರೆ. ಭಕ್ತಾದಿಗಳು ನೀರು ತಂದು ಕೊಟ್ಟರೆ ಅರ್ಚಕರು ಅಭಿಷೇಕನ ಮಾಡ್ತಾರೆ. ಬರಬೇಕಾದ್ರೆ ನೀವು ಒಂದು ಜೊತೆ ಡ್ರೆಸ್ ತರ್ಬೋದು, ಟವಲ್ ತರ್ಬೋದು. ಯಾಕಂದರೆ ನೀರಿನಲ್ಲಿ ಆಟ ಆಡ್ಬೋದು, ಮಕ್ಕಳಿಗೆಲ್ಲ ಖುಷಿಯಾಗತ್ತೆ. ನೀರಲ್ಲಿ ಆಟ ಆಗಿದ್ದರೆ ನೀವು ಒಂದು ಜೊತೆ ಡ್ರೆಸ್ಸು, ಟವಲ್ ಎಲ್ಲ ತೊಗೊಂಡ್ರೆ ಸೇಫ್ಟಿಯಾಗಿ ಬಂದರೆ ಒಳ್ಳೆಯದು. ಶಿವನ ಮುಂದೆ ಎಲ್ಲೂ ನಂದಿ ಇದ್ದೇ ಇರುತ್ತೆ. ಹಾಗೆ ಇಲ್ಲೂ ಕೂಡ ಇದೆ. ತುಂಬಾ ಸುಂದರವಾಗಿ ಮತ್ತು ಬೃಹದಾಕಾರವಾಗಿ ಇದೆ. ಮತ್ತು ಇಲ್ಲಿ 2 ನಂದಿಗಳನ್ನ ಇದೆ. ಒಂದು ಪ್ರತಿಷ್ಠಾಪನೆ ಮಾಡೋದು, ಇನ್ನೊಂದು ಭಕ್ತರು ಕೊಟ್ಟಿರುವಂಥದ್ದು ಲಿಂಗಗಳಿದೆ. ಈ ಲಿಂಗಕ್ಕೆ, ಈ ದೊಡ್ಡ ಲಿಂಗಕ್ಕೆ ಏನಿದೆ, ತುಂಬಾ ಅಭಿಷೇಕಗಳನ್ನ ಮಾಡ್ತಾ ಇರ್ತಾರೆ. ಯಾವ್ಯಾವ ಥರ ನಾನಾ ಥರ ಅಭಿಷೇಕಗಳು, ಕುಂಕುಮ ಇರ್ಬೋದು, ಅರಿಶಿನ ಇರ್ಬೋದು, ವಿಭೂತಿ ಅಭಿಷೇಕ ಮಾಡ್ತಾರೆ. ಮತ್ತು ಸಕ್ಕರೆಯಿಂದನೂ ಮಾಡ್ತಾರೆ, ಗಂಧ, ತುಪ್ಪ, ಎಣ್ಣೆ, ಮತ್ತು ಪ್ರಸಾದಗಳನ್ನ ಮಾಡ್ಕೊಂಬಂದಿರ್ತಾರೆ. ಅವಲಕ್ಕಿ ಪ್ರಸಾದ ಇರ್ಬೋದು. ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಒಂದು 1 to 2 hours ಅಭಿಷೇಕಗಳು ನಡೀತವೆ. ಅಭಿಷೇಕ ಆದಮೇಲೆ ಅದಕ್ಕೆ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಅದಕ್ಕೆ ನಿಮಗೆ ವಿಶೇಷ ದಿನಗಳಲ್ಲಿ ಬಂದರೆ 1 or 2 hours ನೀವು ವೆಯ್ಟ್ ಮಾಡಬೇಕು. ಅಂದರೆ ನೀವು ವೆಯ್ಟ್ ಮಾಡೋದ್ರಿಂದ ನಿಮಗೆ ಲಾಭ ಏನು ಕೇಳಿ, ಅಷ್ಟೂ ಅಲಂಕಾರಗಳನ್ನ, ಅಷ್ಟೂ ಅಭಿಷೇಕಗಳನ್ನ ನೋಡ್ಬೋದು ನೀವು. ಈ ನಾಲೆ ನೀರು ಏನು ಬರ್ತಾ ಇದೆ, ಇದರಲ್ಲಿ ಕಾಲು ತೊಳೆಯೋದ್ರಿಂದ ಅಥವಾ ಕಾಲಿಗೆ ನೀರು ಹಾಕೊಳ್ಳೋದ್ರಿಂದ ಕೂಡ ಈ ಕಾಲು ನೋವು ಹೋಗುತ್ತೆ ಅನ್ನೋದು ಈ ಸ್ಥಳೀಯರ ನಂಬಿಕೆ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಇದು ಮೊಸರು ಅಭಿಷೇಕ ನಡೀತಾ ಇದೆ. ಮೊಸರು ಅಭಿಷೇಕ, ತುಂಬಾ ಅಭಿಷೇಕ, ನೈವೇದ್ಯ ಎಲ್ಲ ತುಂಬಾ ಟೈಮ್ ತೊಗೊಳುತ್ತಿದೆ. ಅಂದರೆ ವಿಶೇಷ ದಿನಗಳಲ್ಲಿ ಬಂದರೆ ಅರ್ಚಕರು ತುಂಬಾ ಅಭಿಷೇಕ ಮಾಡಿ ಆಮೇಲೆ ನೈವೇದ್ಯ ಇಟ್ಟು ಅಲಂಕಾರ ಮಾಡ್ತಾರೆ. ಬೇರೆ ದಿವಸಗಳಲ್ಲಿ ನಾರ್ಮಲ್ ಪೂಜೆ ಮಾಡ್ತಾರೆ. ನೋಡಿ, ತಾಂಡವಾಗಿ ಭಕ್ತರು ಬಂದಿದ್ದಾರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ತುಂಬಾ ಟೈಮ್ ತೊಗೊಳುತ್ತೆ ಅಭಿಷೇಕ. ಜಲಾಭಿಷೇಕ ಮಾಡ್ತಾರೆ. ಹಾಗೆ ಹೇಳ್ದಾಗ ಕುಂಕುಮ, ಅರಿಶಿನ, ಅಂದರೆ ಅವ್ರಿಗೆ ಏನೇನು ಸಾಧ್ಯ ಆಗಿರುತ್ತೆ ಅಷ್ಟು ತಂದಿರ್ತಾರೆ. ಆ ಭಕ್ತರು ಏನು ಬೇಡ್ಕೊಂಡಿರ್ತಾರೆ ಅದ್ರ ಪ್ರಕಾರ ತಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಅಭಿಷೇಕ ನಡೀತಾನೆ ಇರುತ್ತೆ. ಗಂಟೆಗಟ್ಟಲೆ ನಡೆಯುತ್ತೆ ಅಭಿಷೇಕ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅರಿಶಿನ, ಆವಾಗಲೇ ಕುಂಕುಮ ನೋಡಿದ್ವಿ, ಅರಿಶಿನ ನಡೀತಾನೆ ಇದೆ ಶಿವನಿಗೆ. ಅಂದರೆ ಕಣ್ಣು ತುಂಬ್ಕೋಬೋದು. ಅಂದರೆ ಶಿವನ ಭಕ್ತರಿಗೆ ಇದೊಂದು ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಬಾರಿ ತಮ್ಮ ಕೈಯಾರೆ ತಂದುಕೊಟ್ಟ ನೀರಿನಿಂದನೇ ಅಭಿಷೇಕ ಮಾಡೋದ್ರಿಂದ ಅವ್ರಿಗೊಂದು ಖುಷಿ ಸಿಗುತ್ತೆ. ನಾನೇ ಸ್ವತಃ ಮಾಡಿದೆ ಅನ್ನೋಷ್ಟು ಫೀಲ್ ಸಿಗುತ್ತೆ ಅವ್ರಿಗೂ. ತಮ್ಮ ಕೈಯಾರೆ ಬಿಂದಿಗೆಯಲ್ಲಿ ಕೊಡೋ ಬಿಂದಿಗೆಯಲ್ಲಿ ನೀರು ತೊಗೊಂಬಂದು ಅವರು ಅಭಿಷೇಕ ಮಾಡ್ತಾರೆ.
ಬೋಲಾಶಂಕರ ಶಿವನಿಗೆ ಅಭಿಷೇಕ ಈ ಅಲಂಕಾರ ಯಾವುದೂ ಬೇಕಾಗಿಲ್ಲ, ಯಾಕಂದರೆ ಅವನು ಮೊದಲೇ ಬೋಲಾಶಂಕರ. ಅವನಿಗೆ ಬೇಕಾಗಿರೋದು ಶುದ್ಧ ಭಕ್ತಿ. ಅದು ಭಕ್ತರು ಕೊಟ್ಟರೆ ಸಾಕು. ಆದರೂ ಅವ್ರಿಗೇನೋ ಒಂದು ಮನಸ್ಸಿಗೆ ತೃಪ್ತಿ ಸಿಗಬೇಕಲ್ವ, ಈ ಅಲಂಕಾರದಲ್ಲಿ ನೋಡಬೇಕು, ಆ ಅಲಂಕಾರದಲ್ಲಿ ನೋಡಬೇಕು, ಈ ಹೂವು ಹಾಕಬೇಕು, ಈ ಹಾರಗಳನ್ನ ಹಾಕಬೇಕು ಅನ್ನೋ ಭಕ್ತಿಯಿಂದ ಅವ್ರಿಗೆ ಇಷ್ಟ ಆಗುವಷ್ಟು ಹೂಗಳು, ಈ ಅಭಿಷೇಕ ಆಗುವಂಥ ಪದಾರ್ಥಗಳನ್ನೆಲ್ಲ ತಂದಿರ್ತಾರೆ. ಅಂದರೆ ಅವ್ರ ಖುಷಿಗೋಸ್ಕರ ತೊಗೊಂಬಂದಿರ್ತಾರೆ. ದೇವ್ರಿಗೆ ಏನೂ ಆಗಬೇಕಂತ ಎಲ್ಲೂ ಹೇಳಿಲ್ಲ, ದೇವ್ರು ಕೇಳೋದೂ ಇಲ್ಲ. ತಮ್ಮ ಕಣ್ಣಿಗೆ ಮುದ ಸಿಗಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ತಂದಿರ್ತಾರೆ. ನೋಡಿ, ಆ ಅಭಿಷೇಕ ಮಾಡೋದನ್ನ ಹತ್ರದಿಂದ ನೋಡೋ ಅಷ್ಟು ಪುಣ್ಯ ನೀವು ಕಣ್ಣು ತುಂಬ್ಕೊಳ್ಳಿ. ಎಲ್ಲ ಅಭಿಷೇಕಗಳಾದಮೇಲೆ ಈ ಪ್ರಸಾದ ನೈವೇದ್ಯ, ಯಾರೋ ಭಕ್ತರು ಅವಲಕ್ಕಿ ಪ್ರಸಾದ ತೊಗೊಂಬಂದಿದ್ದಾರೆ, ಅದ್ರದ್ದು ನೈವೇದ್ಯ ನಡೀತಾ ಇದೆ ಈಗ. ಈ ಸುಂದರ ದೃಶ್ಯನ ಕಣ್ಣು ತುಂಬಿಕೊಳ್ತಾ ಇರೋವಂಥ ಭಕ್ತರು ಅಂದರೆ ತುಂಬ ಒಂದು 1 ಅವರ್ ಮೇಲಿಂದ ಕಾಯ್ತಾ ಇದ್ದಾರೆ. ಇಷ್ಟು ಅಲಂಕಾರಗಳು, ಇಷ್ಟು ಅಭಿಷೇಕಗಳು ಎಲ್ಲವೂ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಸೊ ಇದಾದಮೇಲೆ ಪಂಚಲೋಹ ಅಲಂಕಾರ ಅಂದರೆ ಅವ್ರ ಹತ್ರ ಇರೋ ರುದ್ರಾಕ್ಷಿ, ಬೆಳ್ಳಿ ಬಳೆ, ಬೆಳ್ಳಿ ರಿಂಗು ಮತ್ತು ಚಿನ್ನ ಅಂದರೆ ಭಕ್ತರ ಹತ್ರ ಚಿನ್ನದ ಸರ ಇಸ್ಕೊಂಡು ಅದನ್ನು ಅಲಂಕಾರ ಮಾಡಿ ಶಿವನಿಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಅಲಂಕಾರದ ಮೇಲೆ ಜಲಾಭಿಷೇಕ. ನೋಡಿ ಎಷ್ಟು ಸುಂದರವಾಗಿದೆ ಈ ದೃಶ್ಯ ಅಂತ. ಮತ್ತೊಂದು ಅಭಿಷೇಕ, ಇದು ಅರಿಶಿಣದ ಅಭಿಷೇಕ. ಇನ್ನೊಂದು ಅಭಿಷೇಕ, ಇದು ಸಕ್ಕರೆಯ ಅಭಿಷೇಕ. ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸಕ್ಕರೆಯ ಅಭಿಷೇಕ. ಈ ಸಕ್ಕರೆ ಅಭಿಷೇಕ ಮಾಡಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಈ ಸಕ್ಕರೆಯನ್ನು ಆ ಲಿಂಗಕ್ಕೆ ಫುಲ್ಲು ನೈವೇದ್ಯ ಮಾಡಿಬಿಟ್ಟು ಆ ಸಕ್ಕರೆನ ಇದು ಹಿಂದಕ್ಕೂ ಮುಂಚೆ ಮಾಡಿದಂಥ, ಅಂದರೆ ಇದಕ್ಕೆ ಮೊದಲೇ ಮಾಡಿದ್ರಲ್ಲ ಅವಲಕ್ಕಿ ಪ್ರಸಾದ, ಅದಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ. ಅಂದರೆ ಸ್ವೀಟ್ ಹೆಚ್ಚಾಗ್ಬಿಡುತ್ತೆ ಅವಾಗ. ಇದಾದ್ಮೇಲೆ ಮತ್ತೆ ಜಲಾಭಿಷೇಕ. ಇನ್ನೂ ಕೆಲವು ಭಕ್ತರು ತಂದಿರ್ತಾರೆ. ನೋಡಿ, ಆ ಭಕ್ತರು ಇದೇ ಬಿಂದಿಗೆಯಲ್ಲಿ ತೊಗೊಂಬರ್ತಾರೆ. ಅದೇ ಆ ನಾಲೆಯಲ್ಲಿ ಬರೋ ನೀರನ್ನೇ ಇಲ್ಲಿಗೆ ಅಭಿಷೇಕ ಮಾಡೋದು. ಅಕ್ಕ ಶಿವನ್ನ ನೋಡೋದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಂದಿದ್ದಾರೆ, ಕೂಲಾಗಿರೋಣ ಅಂದ್ಬಿಟ್ಟು. ಸೊ ಎಲ್ಲ ಅಭಿಷೇಕಗಳು, ನೈವೇದ್ಯಗಳು ಎಲ್ಲ ಆದಮೇಲೆ ಈಗ ವಸ್ತ್ರಾಲಂಕಾರ ಮಾಡ್ತಾರೆ. ಈ ಕಲರೇ ಒಂಥರ ತುಂಬಾ ಚೆನ್ನಾಗಿದೆ. ಈ ಪೀಕಾಕ್ ಕಲರ್ ಥರ ಇದೆ, ಬ್ಲೂಯಿಶ್ ಕಲರ್. ಇದನ್ನು ಶಿವಲಿಂಗಕ್ಕೆ ಸುತ್ತಬಿಡ್ತಾರೆ, ಸುತ್ತಬಿಟ್ಟು ಪಿನ್ನಾಗಿ ಕಟ್ಬಿಡ್ತಾರೆ. ಇದಾದಮೇಲೆ ಹಾರ ಎಲ್ಲ ಹಾಕಿ ಮಹಾಮಂಗಳಾರತಿ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ನೋಡಿದೆ, ಎಲ್ಲ ಕಡೆ ವಿಭೂತಿಯಲ್ಲಿ ಅಲಂಕಾರ ಮಾಡ್ತಾರೆ. ಭಸ್ಮ ಆರತಿ ಕೇಳಿದ್ದೀನಿ, ಮತ್ತು ಭಸ್ಮದಿಂದನೇ ಶಿವನ್ನ ಇದು ಮಾಡಿರ್ತಾರೆ. ಇವರು ಕಲ್ಲರ್, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕಲ್ಲರು. ಈ ಪರ್ಪಲ್ ಕಲರ್ದು ಫುಲ್ ಲಿಂಗಕ್ಕೆ, ಅಂದರೆ ಫಸ್ಟ್ ಎಣ್ಣೆ ಬಳಿದ್ಬಿಟ್ಟು ಆಮೇಲೆ ಈ ಕಲರ್ ಹಾಕ್ಬಿಟ್ಟು ಅಲ್ಲಿ ಒಂದು ನಾಮ ಮತ್ತು ಓಮು ಎಲ್ಲನೂ ಬಿಡಿಸ್ಬಿಟ್ಟು ಆಮೇಲೆ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ಪೂಜೆನ ಮಾಡ್ತಾರೆ. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು, ಯಾಕಂದರೆ ಈ ಥರ ನಾನು ಎಲ್ಲೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಏನು ಕಲೆಯನ್ನು ಕಲ್ತಿದ್ದಾರೆ ಅಂತ. ಇದು ನೋಡ್ತಾ ಇದ್ರೆ ಕಲೆಗಾರ, ಆ ದೇವರು ಒಬ್ಬನೇ ಕಲೆಗಾರ ಆಡೋ ನೆನಪಾಗ್ತಾ ಇದೆ. ಅಣ್ಣವರು ಈ ಪೂಜಾರಿ ಅವರು ದಾರದಲ್ಲಿ ಒಂದು ಕಲೆನ ಕಲ್ತಿದ್ದಾರೆ. ದಾರದಲ್ಲಿ ನೀಟಾಗಿ ಎಳೆದುಬಿಟ್ಟು ಲೈನ್ಸ್ ಹಾಕ್ಬಿಟ್ಟು 4 ಲೈನು. ಆಮೇಲೆ ಇದಕ್ಕೆ ಈ ನಾವು ಕಿವಿಗೆ ಯೂಸ್ ಮಾಡುವಂಥ ಕಾಟನ್,
ಅದರಿಂದ ಕಾಟನ್ ಬಡ್ಸಿಂದ ಮತ್ತೆ ಅದನ್ನೆಲ್ಲ ತಿದ್ದಂದರೆ ಡಾರ್ಕ್ ಲೈನ್ ಮಾಡ್ತಾರೆ. ಈ ಥರ ಲೈನ್ ನೂಲಲ್ಲಿ ಮಾಡ್ಕೊಂಬಿಟ್ಟು ಆಮೇಲೆ ಆ ಕಾಟನ್ ಬಡ್ಸಿಂದ ಫುಲ್ ನೀಟಾಗಿ ಇನ್ನೂ ಕ್ಲಿಯರಾಗಿ ಬರೀತಾರೆ. ಅವಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಇದು ಈ ವಿದ್ಯೆನೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಥರನೂ ಮಾಡ್ಬೋದು ಅಂತ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ನೋಡಿ, ಕಾಟನ್ ಬಡ್ಸ್ನ ಈ ಥರನೂ ಯೂಸ್ ಮಾಡ್ಬೋದಾ ಅಂತ ನೋಡಿ. ಕಾಟನ್ ಬಡ್ಸಲ್ಲಿ ಹೇಗೆ ನಿಧಾನಕ್ಕೆ ಬರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಡಿಸೈನ್. ಆ ಲೈನ್ಸ್ಗಳನ್ನೆಲ್ಲ ಇವಾಗ ಹೈಲೈಟ್ ಮಾಡಿಬಿಡ್ತಾರೆ. ಅಂದರೆ ಫಸ್ಟ್ ಲೈನ್ ಹಾಕ್ಕೊಂಡ್ರು, ಇವಾಗ ಅದ್ರ ಮೇಲೆ ಈ ಕಾಟನ್ ಬಡ್ಸಿಂದ ದೊಡ್ಡದು ಮಾಡ್ತಾರೆ. ಆ ಲೈನ್ಗಳೆಲ್ಲ ಏನಿತ್ತು ಅದೆಲ್ಲ ದೊಡ್ಡದು ಮಾಡಿಬಿಡ್ತಾರೆ. ಹಿರಿಯರು ಹೇಳಾಗೆ ಕಲೆ ಯಾರಪ್ಪನ ಸುತ್ತು ಅಲ್ಲ, ಹಾಗೆ ಯಾರ್ಯಾರ ಹತ್ರ ಯಾರ್ಯಾರ ಕಲೆ ಇರುತ್ತೆ ಗೊತ್ತಿಲ್ಲ. ಇಲ್ಲಿ ಈ ಕಲೆನ ನೋಡ್ತಾ ಇದ್ದೀವಿ ನೋಡಿ, ಎಷ್ಟು ನೀಟಾಗಿ ಮಾಡ್ತಾರೆ ನೋಡಿ. ಶಿವನ ಲಿಂಗ ರೂಪದಲ್ಲಿ ನೋಡೋದೇ ಒಂದು ವೈಭೋಗ ಅಂತ ಹೇಳ್ಬೋದು. ಅದ್ರ ಮೇಲೆ ಈ ರೀತಿ ಅಲಂಕಾರ ಮಾಡಿಬಿಟ್ರಂತೂ ಕಣ್ಮುಂದೆನೇ ಶಿವ ಬಂದಂಗೆ ಆಗುತ್ತೆ. ಈ ಲಿಂಗ ನೋಡ್ತಾ ಇದ್ರೆ ಶಿವನೇ ಎದ್ದು ಬಂದು ಇಲ್ಲಿ ಕೂತಿರೋ ಥರ ಇದೆ. ಅಂದರೆ ಆ ಕೈಲಾಸದಿಂದ ಬಂದು ಇಲ್ಲಿ ಕೂತಿರೋ ಥರ ಕಾಣಿಸ್ತಾ ಇದೆ. ಒಂದು ಆ ಫೀಲು ಆಯ್ತು ಅವಾಗ ನನಗೆ ಇದನ್ನ ನೋಡಿಬಿಟ್ಟು. ಅದು ಇದು ಏನೋ ಕಲ್ಲರು, ಆ ಹೂವು, ಆ ಪಂಚೆ ಕಟ್ಟಿರೋ ಪಂಚೆ ಎಲ್ಲ ನೋಡಿ, ಮತ್ತು ಈ ಸುತ್ತೋರ್ದಿರೋಂಥ ಈ ನೀರು ಅದನ್ನೆಲ್ಲ ನೋಡಿ ಈ ಕೈಲಾಸನೇ ಇಲ್ಲಿ ಕಂಡಷ್ಟು ಖುಷಿ ಆಯಿತು ನನಗೆ. ನಮ್ಮ ಪಾಪು ಭಕ್ತಿಪೂರ್ವಕವಾಗಿ ಕೈ ಮುಕ್ಕೊಂಡು ಅದೇ ಎಲ್ಲನೂ, ಅಂದರೆ ಈ ಅಭಿಷೇಕ ಮಾಡಿದ್ದು, ಅಲಂಕಾರ ಮಾಡಿದ್ದು, ನೈವೇದ್ಯ ಮಾಡಿದ್ದು, ಪೂಜೆ ಎಲ್ಲವನ್ನೂ ನೋಡ್ತಾ ಇದ್ದಾನೆ ನಮ್ಮ ಪಾಪು. ಇಲ್ಲಿ ಎರಡು ವಿಷಯನ ಹೇಳ್ತೀನಿ. ಒಂದು, ಈ ಪೂಜೆ ಮಾಡಬೇಕಂದ್ರೆ ಯಾರು ಓಂ ನಮಃ ಶಿವಾಯ ಅಂತೆಲ್ಲ, ಅದಕ್ಕೆ ಪೂಜಾರರಿಗೆ BP ರೈಸ್ ಆಗಿಬಿಟ್ಟಿತ್ತು. ಇದಾದಮೇಲೆ ಮಂಗಳಾರತಿ ಕೊಡುವಾಗ ಇನ್ನೊಂದು ನನಗೆ ದಿಗ್ಭ್ರಮೆ ಆಗಿದ್ದು, ಮೊಟ್ಟ ಮೊದಲ ಬಾರಿಗೆ ಮಂಗಳಾರತಿ ಕೊಡುವಾಗ ಕಾಸು ಹಾಕ್ತಾಯಿದ್ರೆ ಕಾಸು ಹಾಕ್ಬೇಡಿ, ಮಂಗಳಾರತಿ ತೊಗೊಳ್ಳಿ, ಕಾಸು ಯಾಕೆ ಅಂತ ಅವ್ರಿಗೆ ಒಂದು 2-3 ಸರಿ ಹೇಳಾಕ್ಬಿಟ್ರು. ಕಾಸು ಯಾಕೆ ಹಾಕ್ತೀರಾ ಅಂತ. ಇದನ್ನು ನಾನು ಯಾವುದೇ ದೇವಸ್ಥಾನಗಳಲ್ಲೂ ಇದನ್ನು ಕೇಳಿಲ್ಲ. ಮಂಗಳಾರತಿ ಕಾಸಾಕಿ ಅಂತಲೇ ಬರೆದಿರುತ್ತೆ. ಉಂಡಿಯಲ್ಲಿ ಹಾಕಿದ್ದು ಇದಕ್ಕೆ, ಆರತಿಯಲ್ಲಿ ಹಾಕಿದ್ದು ಇದಕ್ಕೆ ಅಂತ ಬರೀತಾರೆ. ಆದರೆ ಇಲ್ಲಿ ವಿಶೇಷ ಕಾಸು ಹಾಕಬೇಡಿ ಅಂತ ಹೇಳಿದ್ದು. ಜಲಾಭಿಷೇಕ ಆಯಿತು, ಮತ್ತು ಕುಂಕುಮ, ಅರಿಶಿನ, ಸಕ್ಕರೆ, ಅವಲಕ್ಕಿ ನೈವೇದ್ಯ, ಅಲಂಕಾರ ಆಯಿತು, ಮಹಾಮಂಗಳಾರತಿ ಆಯಿತು. ಏನೇ ಆದರೂ ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಅಂದರೆ ಈ ನೀರಿರ್ಬೋದು, ಆ ಶಿವಲಿಂಗ ಇರ್ಬೋದು, ಈ ಜನಗಳು, ಈ ವಾತಾವರಣ ತುಂಬಾ ಚೆನ್ನಾಗಿದೆ. ಅಂದರೆ ಇಲ್ಲಿಂದ ಹೋಗೋಕ್ಕೆ ನಮ್ಗೆ ಮನಸ್ಸಾಗ್ತಾನೆ ಇಲ್ಲ. ಮಕ್ಕಳ ಆಡಲಿಕ್ಕೆ ಇದೆ. ಮತ್ತು ಹಿಂದೆಗಡೆ, ಈ ದೇವಸ್ಥಾನದ ಹಿಂದೆಗಡೆ ಏನಿದೆ ಅಲ್ಲಿ ತೆಂಗಿನ ತೋಟ ಇದೆ. ಅಲ್ಲಿನೂ ತುಂಬ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವೇನಾದ್ರು ಊಟ ತೊಗೊಂಡು ಬಂದಿದ್ದೀರ ಅಂದರೆ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಊಟ ಮಾಡಿಕೊಂಡು ಆರಾಮಾಗಿ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ಅಂದರೆ ನೀವು ಬೆಳಿಗ್ಗೆ ಏನಾದ್ರು ಬೇಗ ಬಂದಿದ್ದೀರ ಅಂದರೆ ಟಿಫನು ಇಲ್ಲೇ ಮಾಡ್ಬೋದು, ದೇವ್ರ ದರ್ಶನ ಆಗುತ್ತೆ. ಮತ್ತು ಈ ಹೊಲ ಗದ್ದೆಗಳಲ್ಲಿ ನಡ್ಕೊಂಡು ಆರಾಮಾಗಿ ಎಲ್ಲನೂ ಪ್ರಕೃತಿ ಸೌಂದರ್ಯನ ಸವಿಬೋದು ಇಲ್ಲಿ ನೀವು. ಮತ್ತು ಇನ್ನೊಂದು ಏನಂದರೆ, ನೀವು ಕೂಡ ಅಂದರೆ ಈ ಅಭಿಷೇಕಕ್ಕೆ ಮತ್ತು ಅಲಂಕಾರಕ್ಕೆ ಮತ್ತು ಏನಾದರೂ ಪ್ರಸಾದ ನೈವೇದ್ಯ ಮಾಡ್ತೀರಂದರೆ ನೀವು ಕೂಡ ತೊಗೊಂಬರ್ಬೋದು. ಜಲಾಭಿಷೇಕ ಅಂದರೆ ಇಲ್ಲೇ ಬಿದಿಗೆ ಕೊಡ್ತಾರೆ ನಿಮಗೆ. ಬಿಂದಿಗೆಯಲ್ಲಿ ನೀವು ನೀರು ಕೊಟ್ಟರೆ ಅವರು ಅಭಿಷೇಕ ಮಾಡ್ತಾರೆ. ಇಲ್ಲಾಂದರೆ ನೀವು ಕೂಡ ಮಾಡ್ಬೋದು. ಅಂದರೆ ಬೇರೆ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಅವ್ರು ಮಾತ್ರ ಮಾಡ್ತಾರೆ. ಬೇರೆ ದಿನಗಳಲ್ಲಿ ನೀವು ಕೂಡ ಮಾಡ್ಬೋದು, ಪೂಜೆ ಮಾಡ್ಬೋದು.
ನೀವೇನಾದ್ರು ಅಭಿಷೇಕ ಮಾಡ್ತೀರಂದರೆ ಅದಕ್ಕೆ ಪದಾರ್ಥಗಳು ಏನು ಬೇಕು ತರ್ಬೋದು. ಪ್ರಸಾದ ಕೊಡ್ತೀರಂದರೆ ನೀವು ಅನ್ನ ಇಲ್ಲ ಪ್ರಸಾದ ಏನಾದರೂ ಅವಲಕ್ಕಿ ಪ್ರಸಾದ ಏನಾದರೂ ಕೇಸರಿ ಬಾತು ಆ ಥರ ಮಾಡ್ಕೊಂಡು ತೊಗೊಂಬಂದ್ರೂ ಇಲ್ಲಿ ಪ್ರತಿನಿತ್ಯ ಜನಗಳು ಬರೋದ್ರಿಂದ ನೀವು ತರೋ ಪ್ರಸಾದ ಖಾಲಿ ಆಗೋದಂತೂ ಖಂಡಿತ. ಮತ್ತು ನೀವು ಗ್ರೂಪಾಗಿ ಇನ್ನೂ ಜಾಸ್ತಿ ಜನ ಬಂತಂದರೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಿಮಗೆ ಇಲ್ಲಿ ಬಂದಮೇಲೆ ನಿಮಗೆ ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದರೆ ನಾವು ಇಲ್ಲಿ ಆಲ್ಮೋಸ್ಟ್ ಒಂದು 3 to 4 hours ಇದ್ವಿ. ನಮಗೊಂದು ಚೂರು ಅಂದರೆ ಇನ್ನು ಈ ಜಾಗ ಬಿಟ್ಟು ಹೋಗ್ಬೇಕು ಅನ್ನೋ ಮನಸ್ಸೇ ಇಲ್ಲ. ಬಿಟ್ಟು ಹೋಗಬಾರ್ದು, ಇಲ್ಲೇ ಇರೋಣ ಅನ್ನಿಸ್ತಾಯಿತ್ತು. ಟೈಮ್ ಸ್ವಲ್ಪ ಕಮ್ಮಿ ಇದರಿಂದ ಹೊಟ್ಬಿಟ್ವಿ. ಮತ್ತು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅಂದರೆ ಸಂತೆ ಥರ ಇದೆ, ಅಂದರೆ ಬೇರೆ ದಿವಸನೂ ಇರ್ತಾರೆ, ಆದರೆ ಇಷ್ಟೊಂದು ಜನ ಇರೋದಿಲ್ಲ. ಅಂದರೆ ಈ ಥರ ನೋಡಿ ಇಲ್ಲಿ ಕಬ್ಬಿನ ಜ್ಯೂಸ್ ಇದೆ, ಖಾರ ಸೇವೆ ಪುರಿ ಎಲ್ಲ ಇದೆ. ಈ ನೋಡಿ ಇವ್ರು ಯಾರೋ ಅನ್ನದಾನ ಮಾಡೋಕ್ಕಂತಲೇ ಬಂದಿದ್ದಾರೆ. ಅನ್ನದಾನ ಮುಗಿದೋಗಿತ್ತು, ನಮ್ಮ ದುರದೃಷ್ಟ. ಇನ್ನು ಸ್ವಲ್ಪ ಬೇಗ ಬಂದಿದ್ದರೆ ನಮಗೂ ಸಿಗ್ತಾಯಿತ್ತು ಅನ್ನದಾನ ಮಾಡಲಿಕ್ಕೆ. ಇವರು ಪಾಪ ಭಕ್ತರು ಮಾಡಿದ್ದಾರೆ ಅನ್ನದಾನ. ನೋಡಿ ಈ ಥರ ಎಲ್ಲ ಸಂತೆ ಥರ ಇರುತ್ತೆ. ವಿಶೇಷ ದಿನಗಳಲ್ಲಿ ಇಷ್ಟೊಂದು ಜನ ಇರ್ತಾರೆ, ಬೇರೆ ದಿವಸಗಳು ಇರುತ್ತೆ, ಅಂದರೆ ಇಷ್ಟೊಂದು ಇರೋದಿಲ್ಲ. ಸಣ್ಣ ಪುಟ್ಟ ನೀರು ಬಾಟ್ಲು ಅದು ಇದು ತಿಂಡಿ ಅದೆಲ್ಲ ಸಿಗುತ್ತೆ ಬೇರೆ ದಿನಗಳಲ್ಲಿ. ಸೊ ಈ ಐಸ್ ಕ್ಯಾಂಡಿ ಆರ್ನೆ ಇದು ಕೇಳಿ ಭಾಳ ವರ್ಷಗಳಾಗಿತ್ತು. ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಸ್ಕೊಂಡು ಈ ಸೌಂಡ್ ಹಾಕ್ಸಿದ್ದೀನಿ. ಸೊ ಈ ನಾಲೆ ಮೇಲೇನಿದೆ ಇಲ್ಲಿ ಒಂದು ಬ್ರಿಡ್ಜ್ ಥರ ಕಟ್ಟಿ ಒಂದು ಕಾಂಕ್ರೀಟ್ ರೋಡ್ನ ಹಾಕಿದ್ದಾರೆ ಸೇಫ್ಟಿಗೋಸ್ಕರ. ಅಂದರೆ ತುಂಬ ಮಳೆ ಬಂದ್ರೂ ಇಲ್ಲಿ ನೀವು ಆರಾಮಾಗಿ ಗಾಡೀಲಿ ಬರ್ಬೋದು. ಅಂದರೆ ಅಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಅನಿಸುತ್ತೆ ಮಳೆಗಾಲದಲ್ಲಿ, ಯಾಕಂದರೆ ನಿಮಗೆ ದಾರಿ ನೀಟಾಗಿ ಕಾಣೋದಿಲ್ಲ. ಸ್ವಲ್ಪ ನೀರು ಕಮ್ಮಿ ಇದ್ದಾಗ ನಿಮಗೆ ಅಲ್ಲಿ ಕಾಣುತ್ತೆ, ಎಲ್ಲೆಲ್ಲಿ ಕಾಂಕ್ರೀಟ್ ಇದೆ ಅಲ್ಲಿ ಹೋಗ್ಬೋದು ನೀವು. ಈ ದೊಡ್ಡ ಮಿಟ್ರಾಯಲ್ಲಿ ಶಿವನ ದೇವಸ್ಥಾನ ಒಂದು ವಿಶೇಷ ಆದರೆ ಇಲ್ಲಿ ಅತಿ ಹೇರಳವಾಗಿ ಪುದೀನಾನ ಬೆಳೀತಾರೆ. ಮಿಂಟ್ ಪುದೀನ ಫ್ರೆಶ್ ಆಗಿ ಗ್ರೀನರಿಯಾಗಿ ಕಾಣುತ್ತೆ, ಎಲ್ಲಿ ನೋಡಿದ್ರು ಪುದೀನ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು. ಅಣ್ಣವ್ರ ಹಾಡಿನ ಪ್ರಕಾರ ಮಾವು ಚಿಗುರುತ್ತಾ ಇದೆ, ಇನ್ನೇನು ಉಗಾದಿಗೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.